ವೀರಶೈವ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ನೀಡುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಬಿಗಿಪಟ್ಟು ಹಿಡಿದಿರುವಂತದ್ದು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಲಿಂಗಾಯತ ಸಮುದಾಯದ ಮುಖಂಡರಿಂದ ಆಗ್ರಹ ಮಾಡ್ತಾ ಇದ್ದಾರೆ. ಸಮುದಾಯದ ಹಿರಿಯ ನಾಯಕರಿಗೆ ಡಿಸಿಎಂ ಸ್ಥಾನ ನೀಡಬೇಕು, ಕೈ ಅಧಿಕಾರಕ್ಕೆ ಬರಲು ಲಿಂಗಾಯತ ಸಮುದಾಯವೇ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಸಮುದಾಯದ ಕೊಡುಗೆಯನ್ನು ಕಾಂಗ್ರೆಸ್ ನಾಯಕತ್ವ ಗುರುತಿಸಬೇಕು, ಕಾಂಗ್ರೆಸ್ ಕೂಡ ಅದೇ ತಪ್ಪು ಮಾಡಬಾರದು ಅಂತೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರು ಏನಿದ್ದಾರೆ, ಅವರನ್ನು ನಾಳೆ ಏನು ನಮ್ಮ CLP ನಾಯಕರಾದಂಥ DK ಶಿವಕುಮಾರ್ ಅವರು ಏನು ಚೀಫ್ ಮಿನಿಸ್ಟರ್ ಆಗ್ತಾ ಇದ್ದಾರೆ, ಅವರಿಗೆ ತಮ್ಮ ಮುಖಾಂತರ ನಾನು ಅವರಿಗೆ ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಬಯಸ್ತಿದ್ದೇನೆ. ಅವರ ಒಂದು ಸರ್ಕಾರದಲ್ಲಿ ನಮ್ಮ ಸಮಾಜದ ಹಿರಿಯರಾದಂಥ ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರನ್ನು ಉಪಮುಖ್ಯಮಂತ್ರಿ ಮಾಡಬೇಕಂತೇಳಿ ಮತ್ತು ಒಂದು ಸಂಪುಟ ದರ್ಜೆಯಲ್ಲಿ ಉನ್ನತ ಒಂದು ಹುದ್ದೆಯನ್ನು ನೀಡಿ ಈ ಸಮುದಾಯಕ್ಕೆ ಮತ್ತು ಎಲ್ಲ ಸಮುದಾಯಗಳಿಗೆ ಸಹಾಯ ಮಾಡಲಿ ಅಂತ ಮಾಡ್ತಾರಂತ ಅವರಲ್ಲಿ ನಾವು ಒಂದು ಭರವಸೆ ಇಟ್ಟಿದ್ದೀವಿ. ಮತ್ತು DK ಶಿವಕುಮಾರಲ್ಲಿ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ತಾರಂತೇಳಿ ನಾವು ಅವರಲ್ಲಿನೂ ಸಹ ನಾವು ಭರವಸೆ ಇಟ್ಟಿದ್ದೇವೆ ಅಂತ ಈ ಮೂಲಕ ತಮ್ಮಲ್ಲಿ ನಾನು ಹಾಜರು ಮಾಡ್ತಾ ಇದ್ದೇನೆ. ನಮ್ಮ ಲಿಂಗಾಯತ ಪಕ್ಷ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ ಖಂಡ್ರೆಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ ವಿನಂತಿ ಮಾಡುತ್ತಿದ್ದಾರೆ. ಮತ್ತು ಅವರು ಇಷ್ಟು ಮುಂದೆ ನಮ್ಮದು ಇವಾಗ 36 ಸಂಖ್ಯೆ ಐತೆ ಕಾಂಗ್ರೆಸ್ಸು. ಬರೋ 28 ವರ್ಷದ ಕಾಲದಲ್ಲಿ ಹಿಂದಿನ ಮೊದಲು 60-70 ಮಂದಿ MLAಗಳು ಇರ್ತಿದ್ವಿ. ಮುಂದೆ 70-80 MLAಗಳಾಗಿ ನಮ್ಮ ಸಮಾಜದ ಧುರೀಣರು ಮುಖ್ಯಮಂತ್ರಿ ಆಗಬೇಕಂತ ಆಶಿಸ್ತೇವೆ.